ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನದ ತಿಂಡಿ, ಬೆಳಗ್ಗೆದು ತಿಂಡಿ ಮತ್ತು ಅಡುಗೆ ಏನೇನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬರಿವ್ರಿ, ಬನ್ನಿ. ಈ ದಿನದ ಪೂಜೆ, ಬೆಳಗ್ಗೆ ಎದ್ದು ಪೂಜೆ ಮಾಡಿ ತಿಂಡಿ ಮಾಡೋಕ್ಕೆ ಹೋಗ್ತೀನಿ. ಬೆಳಗಿನ ತಿಂಡಿಗೆ ಹೀರೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ದೋಸೆಗೆ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ, 2 ಟೊಮೊಟೊ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಬಜ್ಜಿ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಸ್ವಲ್ಪ ಬಟಾಣಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸಾಂಬಾರು ಪೌಡ್ರು, ಇದಿಷ್ಟನ್ನು ರುಬ್ಕೊಳ್ತೀನಿ. ಈ ತಟ್ಟೆಲಿರೋದ ನೀರು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ಮೊದಲಿಗೆ ಅದ್ರಿಗೆ ಒಂದು 5 ಸ್ಪೂನ್ ಚಿಕ್ಕದ್ರಲ್ಲಿ ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದಾದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ಕಟ್ ಮಾಡ್ಕೊಂಡಿರೋದು ಹೀರೆಕಾಯಿ, 2 ಬಜ್ಜಿ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, 2 ಬೆಳ್ಳುಳ್ಳಿ, 1 ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಇದರೊಳಗಡೆ. ಇವಾಗ ಸ್ವಲ್ಪ ಬಟಾಣಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದು ಫ್ರೈ ಆಗ್ತಾ ಇರಲಿ. ಅಷ್ಟರೊಳಗೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಇದು ರುಬ್ಬಕ್ಕೆ ಸಾಮಾನು ಹಾಕ್ಕೊಂಡಿದ್ದೀನಿ, ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಖಾರದ ಪುಡಿ. ಇದನ್ನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ರುಬ್ಬಾಕಿರೋದು ಪೇಸ್ಟ್ ಹಾಕ್ತೀನಿ. ಮಿಕ್ಸಿ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಹುಣಸೆ ಹುಳಿ ಹಾಕ್ತೀನಿ. ಜಾರೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋಣ. ಇವಾಗ ಉಪ್ಪು ಎಲ್ಲ ಹಾಕಿದ್ದೀನಿ. ನೀರು ಹಾಕಿ ಜಾರೆಲ್ಲ ತೊಳೆದು ಇಷ್ಟು ಮಾಡ್ಕೊಂಡಿದ್ದೀನಿ. ಈ ಥರ ಗಟ್ಟಿ ಮಾಡಿಬಿಟ್ರೆ ಕುಕ್ಕರ್ ತಳ ಹಿಡಿದ್ಬಿಡುತ್ತೆ. ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ. ಅವರೆಕಾಳು ಕಾಲದಲ್ಲಿ ಅವರೆಕಾಳು ಹಾಕ್ಕೋಬೋದು, ಹಸಿ ಬಟಾಣಿ ಹಾಕ್ಕೋಬೋದು. ಅದಿಲ್ಲ ಅಂದರೆ ಹೆಸರು ಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಏನು ಬೇಕಾದ್ರೂ ಹಾಕ್ಕೋಬೋದು. ಅವರೆ ಬೇಳೆ ಏನು ಬೇಕಾದರೂ ಹಾಕ್ಕೋಬೋದು, ಯಾವ ಬೇಳೆ ಬೇಕಾದರೂ. ಯಾವುದಾದ್ರೂ ಒಂದು ಆ ಥರ ಹಾಕಿದ್ರೆ ಬೇಳೆಗಳನ್ನ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬರೀ ತರಕಾರಿಲಿ ಮಾಡೋಕ್ಕೋದ್ರೆ ಚೆನ್ನಾಗಿ ಬರಲ್ಲ. ಈ ಗೊಜ್ಜು ದೋಸೆ, ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನಿವತ್ತು ದೋಸೆಗೆ ಮಾಡ್ತಾಯಿದ್ದೀನಿ. ಇವಾಗ ಲಿಡ್ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ದಿನ ದೋಸೆಗೆ ರುಬ್ಕೊಂಡಿದೆ. ಇದು ಎತ್ತಿಕ್ಬಿಡ್ತೀನಿ. ಇದು ಇವಾಗ ತಗೋತೀನಿ. ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಸಕ್ಕರೆ ಹಾಕ್ತೀನಿ. ಚೆನ್ನಾಗಿ ತಿರುಗಿಬಿಟ್ಟು ಬ್ಯಾಟರ್ ರೆಡಿ ಮಾಡ್ಕೊಳ್ತೀನಿ. ಸೋಡಾ ಹಾಕೋದು ಬೇಡ. ಇವಾಗ ತವ ಕಾದಿದೆ, ದೋಸೆ ಹಾಕೋಣ. ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ತವಾಗೆ. ಈ ಥರ ದೋಸೆ ಹಾಕೋದು ನೋಡಿ. ಈ ಥರ ಆದಮೇಲೆ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು, ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು. ನಾನು ಒಂಚೂರು ತುಪ್ಪ ಹಾಕ್ತೀನಿ. ಸ್ವಲ್ಪ ರೋಸ್ಟ್ ಆಗಲಿ, ಕಡಿಮೆ ಉರಿ ಮಾಡಿದ್ದೀನಿ, ರೋಸ್ಟ್ ಆಗಲಿ. ಸ್ವಲ್ಪ ಮುಚ್ಚಳ ತೆಗ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಎಲ್ಲ ತಿರುಗೋಣ. ಇವಾಗ ಇಷ್ಟು ತೆಳ್ಳಿ ಇರಬೇಕು. ಇವಾಗ ದೋಸೆ ಈ ಥರ ಒಂದು ಕಡೆ ಬೇಯಿಸ್ಕೊಂಡ್ರೆ ಸಾಕು. ಬೇಕಿದ್ದವ್ರು 2 ಕಡೆ ತಿರುಗಿ ಹಾಕ್ಕೋಬೋದು. ನೋಡಿ, ಈ ರೀತಿ ಸರ್ವ್ ಮಾಡಿ ಕೊಡೋದು. ಇವಾಗ ದೋಸೆ ಕೆಲಸ ಆಯಿತು. ಇನ್ನು ಮಧ್ಯಾಹ್ನದ್ದು ಅಡುಗೆ ಕೆಲಸ ಮಾಡ್ಕೊಳ್ಳೋಣ. ಇದು ಮಧ್ಯಾಹ್ನದ ಅಡುಗೆಗೆ 3 ಸ್ಪೂನ್ ಮಾತ್ರ ಬೇಳೆ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಇವಾಗ ತೊಳ್ಕೊಂಬರ್ತೀನಿ. ಇವಾಗ ಕ್ಲೀನಾಗಿ ತೊಳೆದಿದ್ದೀನಿ. ಮುಳುಗೋಷ್ಟು ನೀರು ಹಾಕಿದ್ದೀನಿ. 2 ಆಲೂಗೆಡ್ಡೆ ಹಾಕ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4-5 ಬೆಳ್ಳುಳ್ಳಿ ಹಾಕ್ಕೋತೀನಿ. ಇದು ಬೆಳ್ಳುಳ್ಳಿ ಬೆಂದರೆ ಸಿಪ್ಪೆ ತಗೋಬೋದು, ಅದಾಗೆ ಬಿಡುತ್ತೆ. ಇವಾಗ 2 ಮೂಲಂಗಿ ಹಾಕ್ತೀನಿ. ಇದನ್ನು 3 ವಿಷಲ್ ತೊಗೊಳ್ತೀನಿ.
ಕುಕ್ಕರ್ ಸ್ಟವ್ ಆನ್ ಮಾಡಿಟ್ಟು 3 ವಿಷಲ್ ತೊಗೊಳ್ತೀನಿ. ಈ ಕಡೆ ಬೇಳೆ ಮತ್ತು ಮೂಲಂಗಿ ಬೇಯಿಸ್ಕೊಂಡಿದ್ದೇನಲ್ಲ ಅದು ಇದು ಈಗ ಒಂದು ಪಾತ್ರೆಗೆ ಹಾಕಿದ್ದೀನಿ. ಕುಕ್ಕರಿಂದ ಬೇಳೆ ಎಲ್ಲ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಹುಣಸೆ ರಸ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಗೋಲಿಗೆ ಹತ್ರ ಹುಣಸೆಹಣ್ಣು ತೊಗೊಂಡು ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಕುದೀತಾ ಇರಲಿ. ಇದನ್ನು ಚೆನ್ನಾಗಿ ಕುದಿಸೋಣ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೆಂದರೆ ಇದರೊಳಗೆ ಘಮ ಬಿಡುತ್ತೆ, ಅದಕ್ಕೇ ಮೊದಲೇ ಹಾಕಿದ್ದೀನಿ. ಇವಾಗ ಕುದಿಸೋಣ ಚೆನ್ನಾಗಿ. ನೋಡಿ ಈ ಥರ ಕುದೀತಾ ಇರಬೇಕು. ಇಷ್ಟು ಚೆನ್ನಾಗಿ ಕುದಿಸಬೇಕು, ಯಾಕೆಂದರೆ ಖಾರದ ಪುಡಿ ವಾಸನೆ ಎಲ್ಲ ಹೋಗಬೇಕು. ಟೊಮೊಟೊ ಇದ್ದರೆ ನಿಮ್ಮ ಇಷ್ಟ ಟೊಮೊಟೊ ಹಾಕಿ. ನಾನು ಇವತ್ತು ನಮ್ಮ ಮನೇಲಿ ಟೊಮೊಟೊ ಇರಲಿಲ್ಲ, ಹುಳಿ ಹಾಕಿದ್ದೀನಿ. ಇವಾಗ ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ. ಇವಾಗ ಒಗ್ಗರಣೆ ಆಗಿದೆ. ಇವಾಗ ಸಾಂಬಾರಿಗೆ ಹಾಕೋಣ. ಇವಾಗ ಅನ್ನಕ್ಕೆ ಇಟ್ಬಿಡೋಣ. ಅನ್ನಕ್ಕೆ ಗೊತ್ತಲ್ಲ, 1 ಅಕ್ಕಿ 2 ನೀರು ಹಾಕೋದು. ಅನ್ನ ಮಾಡ್ಕೊಳ್ತೀನಿ. 2 ವಿಷಲ್ ತೊಗೊಳ್ತೀನಿ. ಅದನ್ನು ಸಾಂಬಾರು ರೆಡಿಯಾಗಿದೆ. ತೆಂಗಿನಕಾಯಿ ಇಲ್ಲದೆ ಮಾಡಿರೋದು ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಬೆಳಗ್ಗೆ ದೋಸೆ ತಿಂದಾಯ್ತಲ್ವ, ಮಧ್ಯಾಹ್ನಕ್ಕೆ ಮೂಲಂಗಿ ಸಾಂಬಾರು, ಅನ್ನ, ಮೊಸರು ಬಜ್ಜಿ, 1 ಸ್ವೀಟ್ ಇದೆ ಮನೇಲಿ, ಯಾವುದೋ ತಂದಿದ್ರು, ಸೌತೆಕಾಯಿ, ಬಾಳೆಹಣ್ಣು, ಖಾರ. ಈ ರೀತಿ ಸರ್ವ್ ಮಾಡಿಕೊಂಡು ತಿನ್ನೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.